Yes. Am I right? 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 Yes. ಈಗ ನಾನು ರಾಂಗೋ ಮನೆ ಮುಂದೆ ಕುಂಟೆ ಬಿಲ್ಲಿ ಆಡ್ತಿಲ್ಲ ನಾಚಿಕೆ ಆಗಲ್ವ ನಿನಗೆ? ನಾನೇನ್ ಮಾಡ್ಲಿ ಬಾವ, ಟೈಮ್ ಪಾಸ್ ಆಗ್ತಾ ಇಲ್ವಲ್ಲ. ಗಟ್ಟಗಲಿ ವಂಶದ ಮನೆ ಅಳಿಯನಾಗಿ ಮನೆ ಮುಂದೆ ಕುಂಟ ಬಿಲ್ಲಿ ಆಡೋದನ್ನ ಯಾರಾದ್ರೂ ನೋಡಿದ್ರೆ ನಿಂಗೆ ಕೆಟ್ಟ ಮಕ್ಕಳಿಲ್ಲ. ಅಣ್ಣ ನಮ್ಮ ಯಜಮಾನ್ರಿಗೆ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಅಲ್ಲಮ್ಮ, ದೇವ್ರು ಕೊಟ್ಟ ತಂಗಿ, ಇವನು ನಿನ್ನ ಮದುವೆ ಆಗಿರೋದು ನಿನ್ ಜೊತೆ ಕುಂಟ ಬಿಲ್ಲಿ ಆಡೋದು. ಅಣ್ಣ ನಮಗ್ ಟೈಮ್ ಪಾಸ್ ಆಗ್ಲಿ ಅಂತ ನಾವ್ ಏನ್ ಬೇಕಾದ್ರೂ ಆಡ್ಕೋತೀವಿ, ಅದನ್ ಕೇಳಕ್ ನೀನ್ ಯಾರು? ಒಡ ಹುಟ್ಟಿದ ಅಣ್ಣನ್ನೇ ನೀನ್ ಯಾರು ಅಂತ ಪ್ರಶ್ನೆ ಮಾಡ್ಬಿಟ್ಟಮ್ಮ. ಮತ್ತಿನ್ನೇನಣ್ಣ, ಗಂಟುಗಲಿ ವಂಶದ ಮಗ ನೀನು. ನೀನು ಈ ಮನೆ ಅಡಿಯಕ್ಕೆ ಒಂದ್ ಕೆಲ್ಸ ಕೊಡಿಸ್ತಾ ಇದ್ರೆ ಜನ ನಿನಗ್ ಬೈಯಲ್ಲ, ನಿನಗ್ ಅವಮಾನ ಆಗಲ್ಲ. ನೀನ್ ಇವ್ರಿಗೆ ಕೆಲ್ಸ ಅಂತ ಒಂದ್ ಕೊಡ್ಸಿದಿದ್ರೆ ಇವ್ರು ಯಾಕೆ ಕುಂಟೆ ಬೆಲೆ ಆಡ್ತಾ ಇದ್ರು? ತಪ್ಪು ನಿನ್ನ ನನ್ ಗಂಡನ್ನ ಅಂತ ಒಂದು ಕ್ಷಣ ಯೋಚನೆ ಮಾಡು. ಅಲ್ಲೋ, ಸರಿಯಾಗಿ ದಬಾಯಿಸ್ತಾ ಇದೀಯಾ. ಮದುವೆ ದಿನಾನೇ ನೀನ್ ದಬಾಯಿಸಿದ್ರೆ ನನಗೊಂದ್ ಕೆಲ್ಸ ಸಿಕ್ಕಿ ಮರಕ್ ಜೋಳಿಗೆ ಕಟ್ಬೋದಾಗಿತ್ತು. ನಮ್ಮ ಯಜಮಾನ್ರಿಗೆ ಒಂದ್ ಕೆಲ್ಸ ಕೊಡ್ಸು, ಇಲ್ಲ ಅಂದ್ರೆ 5 ಕೋಟಿ ಕೊಡು. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್ ಸದ್ಯ ಸಂಧ್ಯಲ್ಲ ಕೊಡಮ್ಮ. ಇರಿ ಅತ್ತೆ, ಇನ್ನು 5 ಸೆಕೆಂಡ್ ಬಾಕಿ ಇದೆ. ಅಯ್ಯೋ ನೀನು ನಿನ್ ಕಾಫಿನೋ 5 ಸೆಕೆಂಡ್ ಬಾಯಿ ಒಣಗ್ತಾ ಇದೆ ಕೊಡೆ. ಅತ್ತೆ, ಕಾರ್ಮಿಕರ ಸಂಘದ ಪ್ರೆಸಿಡೆಂಟ್ ಆಗಿ ನಾನೇ ನಿಮಗೆ ಟೈಮ್ ಮುಂಚೆ ಕಾಫಿ ಕೊಟ್ರೆ ಮೆಂಬರ್ಸ್ ಎಲ್ಲ ನನ್ನ ಮಕ್ಕು ಈ ತರ ಅಷ್ಟೇ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಎಷ್ಟು ಚೆನ್ನಾಗಿ ನುಡಿತೀಯ. ಮತ್ತೆ ಅದೇನೋ ಜಗಳ ಆದಾಗಿತ್ತು. ಅಣ್ಣ ತಂಗಿ ಇಬ್ರು ಜಗಳ ಆಡ್ತಾ ಇದ್ರು. ಯಾಕೋ ಬಿಡುವಾಗಿದ್ರಲ್ಲ ಅದಕ್ಕೆ. ಮೆಟ್ಲಿಂಗಂತೂ ಮಾಡಕ್ ಕೆಲ್ಸ ಇಲ್ಲ, ಅದೇ ಕಾರಣ ಇಟ್ಕೊಂಡು ಯಜಮಾನ್ರು ಬೈತಾ ಇದ್ರು. ಪಲ್ಲ ಗಂಟನ್ ವಹಿಸ್ಕೊಂಡ್ ಬರ್ತಾಳಲ್ಲ, ಆಗಿಬ್ರಿಗೂ ಜೋರ್ ಜಗಳ ಆಗತ್ತೆ. ಈ ಮನೆ ಅಳಿಯನ್ಗೆ ಒಂದು ಮೂಟೆ ಹೊರೋ ಕೆಲಸನಾಗ್ಲೂ ಸಿಕ್ಕಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಮನೆಯಲ್ಲಿಯ ಮೂಟೆ ಹೊರೋ ಕೆಲ್ಸಕ್ಕೆ ಹೋದ್ರೆ ಅವನೇ ಮೂಟೆ ಕಟ್ಬಿಡ್ತಾರ ಅಷ್ಟೇ. ದೇವರು ಕೊಟ್ಟ ತಂಗಿ, ನಾನು ದೇವರ ಕೊಟ್ಟ ತಂಗಿ ಅಲ್ಲ, ಅಪ್ಪ ಕೊಟ್ಟ ಮಗಳು. ಅಣ್ಣನ ಮೇಲೆ ಕೋಪ ಇನ್ನು ತಣ್ಣಗಾಗಿಲ್ಲದೆ ಅಮ್ಮ. ಹೋಗ್ಲಿ ನಿಮ್ಮ ಯಜಮಾನ್ರನ್ನ ಕರಿ. ಯಾಕೆ ಮತ್ತೆ ಭಯಕ? ಅಲ್ಲಮ್ಮ, ಅವನಿಗೆ ಒಂದ್ ಕೆಲಸ ಕೊಡ್ತಾರೆ. ಏನಪ್ಪ ಬೇಗ ಬನ್ನಿ, ನಮ್ಮ ಅಣ್ಣ ನಿಮಗೆ ಭಯ ಬಿದ್ದು ಒಂದ್ ಕೆಲಸ ಕೊಡಿಸ್ತಾನಂತೆ. ಅಲ್ಲೋ, ನನಗ್ ಗೊತ್ತಿತ್ತು ಒಂದಲ್ಲ ಒಂದಿನ ನಿಮ್ಮ ಅಣ್ಣ ನನಗ್ ಭಯ ಬೀಳ್ತಾರೆ ಅಂತ. ಇವತ್ತು ನಡ್ಗೋಗಿರ್ಬೇಕು. ನಡ್ಗೋ ಸುದ್ದಿ ಯಾಕೆ? ಅಳಿ ಅಂದ್ರೆ ನಮಗೆ ಫೋಟೋ ತೆಗಿಯಕ್ ಬರುತ್ತಾ? ಅದ್ಯಾವ ಮಹಾ ಕೆಲಸ ಬಾವ. ಈ ಕಡೆ ಬಟನ್ ಒತ್ತಿದ್ರೆ ಆ ಕಡೆ ಫೋಟೋ ಬೀಳತ್ತೆ. ಅದು ಡಿಜಿಟಲ್ ಕ್ಯಾಮ್ರಾದಲ್ಲಿ ಅಳಿ ಅಂದ್ರೆ, ಈಗ ನಾನ್ ತಗೊಂಡ್ ಬಂದಿರೋದು ರೀಲ್ ಹಾಕೋ ಕ್ಯಾಮ್ರಾ. ಹೋಲ್ಡ್ ಮಾಡಲ್ಲ. ದೇವ್ರ ಫೋಟೋ ತೆಗಿ, ಹಾಗೆಲ್ಲ ಅಸಡ್ಡೆಯಿಂದ ಮಾತಾಡಬಾರ್ದು. ಇದ್ರಲ್ಲಿ ಸಿಕ್ಕುವಂತ ಪರ್ಫೆಕ್ಷನ್ ಈ ಡಿಜಿಟಲ್ ಕ್ಯಾಮ್ರಾದಲ್ಲಿ ಸಿಕ್ಕಲ್ಲ. ಓಲ್ಡ್ ಈಸ್ ಗೋಲ್ಡ್. ಅದಕ್ಕೆ ತರ ಅಳಿ ಅಂದ್ರೆ ಇದನ್ನ ಅರ್ಪಿಸ್ಕೊಳ್ಳಿ. ಮದುವೆ ಮುಂಜಿ ಸಮಾರಂಭಕ್ಕೆ ಹೋಗಿ ಒಂದಿಷ್ಟು ಫೋಟೋಗಳನ್ನು ತೆಗೀರಿ, ಅದು ನಿಮ್ಮ ಬದುಕಿಗೆ ಒಂದು ದಾರಿ ಆಗುತ್ತೆ. ಅಣ್ಣ, ಅಂತೂ ಈ ತಂಗಿ ಮೇಲೆ ಕರುಣೆ ಬಂದು ನಮ್ಮ ಯಜಮಾನ್ರಿಗೆ ಕೆಲಸ ಅಂತ ಒಂದ್ ಕೊಡ್ಸೋದ್ಯಲ್ಲ, ನಾನು ನಿನಗೆ ಯಾವ ತರ ಕೃತಜ್ಞತೆ ಸಲ್ಲಿಸ್ಲಿ? ದೇವರು ಕೊಟ್ಟ ತಂಗಿ, ನೀನು ಆವಾಗ ಆಸ್ತಿನಲ್ಲಿ ಭಾಗ ಕೇಳ್ತೀಯಲ್ಲ, ಅದನ್ನ ಬಿಟ್ಟು ಬಿಡು. ಹೋಗಪ್ಪ, ಊದ್ಬತ್ತಿ ಹಚ್ಚಿ ಕೆಲಸ ಶುರು ಮಾಡು. ನಿಮ್ಗ ನಾನಿನ್ನು ಬದುಕಿದೀನೋ ಕ್ಯಾಮ್ರಕ್ಕೆ ಅಂದ್ರೆ ಇದು ಸತ್ತೋಗಿದ್ಯಾ? ಹೀಗಾದ್ರೆ ಮಾಡಿ ಸ್ವಲ್ಪ ಬುದ್ಧಿ ಹೇಳಮ್ಮ. ಪಾ ನಡೀರಿ, ಅಣ್ಣಂಗ್ ಬುದ್ಧಿ ಇಲ್ಲ. ನೀವ್ ನೋಡ್ರಿ. ಮಲ್ಲು, ಸ್ವಲ್ಪ ನಗು. ಯಾಕಪ್ಪ? ಇದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ಅಯ್ಯೋ, ಇದ್ರಲ್ಲಿ ನನ್ನ ಫೋಟೋ ತೆಗಿಬಿಡಿಪ್ಪ. ಅಣ್ಣ ಇದನ್ನ ಕೊಡ್ಸಿರೋದು ಲಾಭ ಮಾಡ್ಕೊಳಕ್ಕೆ. ಇದರಿಂದ ನೀವು ಬೇರೆಯವ್ರ ಫೋಟೋ ತೆಗೆದು ಅದ್ರದ್ದು ಕಾಪಿನ ನನಗೆ ಪ್ರೆಸೆಂಟ್ ಮಾಡಿ. ನಿನ್ ಫೋಟೋ ಯಾಕೆ ಬೇಡಪ್ಪಲ್ಲೋ? ನನ್ನ ನೋಡಕ್ ನೀವಿದ್ದೀರಲ್ಲಪ್ಪ, ನನ್ನನ್ನ ನೋಡ್ಕೋಬೇಕು ಅಂದ್ರೆ ಕನ್ನಡಿ ಇದೆಯಲ್ಲಪ್ಪ. ನೀವು ಬೇರೆಯವ್ರ ಫೋಟೋ ಹೇಗ್ ತೆಗಿತೀರಾ ಅನ್ನೋದನ್ನ ನಾನು ನೋಡ್ಬೇಕು. ಪಲ್ಲು, ನೀನ್ ನಿಮ್ಮ ಅಣ್ಣಂಗಿಂತ ಎಷ್ಟು ಬುದ್ಧಿವಂತೆ. ಅದಕ್ಕೆ ಅಲ್ವಾ ನಾನು ನಿಮ್ಮನ್ನ ಕಟ್ಕೊಂಡಿರೋದು. ಇದ್ರಲ್ಲಿ ನೀವು 36 ಫೋಟೋ ತೆಗಿಬಹುದು. ಆಮೇಲೆ ಅದನ್ನ ವಾಶ್ ಮಾಡಿ ಡೆವಲಪ್ ಮಾಡ್ಬೋದು. ಅಂದ್ರೆ ಬಚ್ಚಲ ಮನೇಲಿ ನೀನೇ ವಾಶ್ ಮಾಡ್ಕೊಡ್ತೀಯ ಪಲ್ಲು? ಅದನ್ನ ವಾಶ್ ಮಾಡಕ್ ಆಗಲ್ಲಪ್ಪ. ಬಟ್ಟೆಗಳನ್ನು ವಾಶ್ ಮಾಡ್ತಾರಲ್ಲ. ಬಟ್ಟೆ ವಾಶ್ ಮಾಡೋದು ಬೇರೆ, ರೀಲ್ ವಾಶ್ ಮಾಡೋದು ಬೇರೆ. ಅದನ್ನ ಸ್ಟುಡಿಯೋಗೆ ಹೋಗಿ ಕೊಡ್ಬೇಕು. ಅವ್ರ ಕತ್ತಲ್ ರೂಮ್ ಅಲ್ಲಿ ಕೆಂಪು ಲೈಟ್ ಹಾಕೊಂಡು ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಫೋಟೋ ವಾಶ್ ಮಾಡಿದ್ರೆ ಫೋಟೋದಲ್ಲಿರೋ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಪಲ್ಲು, ನೀನ್ ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ? ಏನ್ ಓದಿದ್ಯಾ ಪಲ್ಲು? 10th A ಕ್ಲಾಸು. ಯಾಕಪ್ಪ? ನನ್ನ ಯಾಮಾರಿಸ್ಬಿಟ್ಟಿದ್ದಾರೆ. ಯಾರಪ್ಪ? ನಾನ್ ಸೆಕೆಂಡ್ PUC B ಸೆಕ್ಷನ್ ಅಲ್ಲಿ ಓದಿದ್ರು ಫೋಟೋಗ್ರಫಿ ಬಗ್ಗೆ ಸಿಲೆಬಸ್ ಇರ್ಲಿಲ್ಲ. ಕಾಮಿನಿ, ನಿನ್ ಮುಖ ನೋಡ್ಬೇಕು ಅಂತ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಯಾಕೆ ಲೇಟ್ ಆಗಿ ಬಂದೆ? ನಾನ್ ಬೇಗನೆ ಬಂದೆ, ಆದ್ರೂ ನೀನೇ ಲೇಟ್ ಆಗಿ ಮಾತಾಡ್ಸಿರೋದು. ಅದು ನಿನ್ನ ಸುಂದರವಾದ ಮುಖ ನೋಡ್ತಾ ನೋಡ್ತಾ ನನ್ನ ಮಾತೇ ನಿಂತೋಯ್ತು ನೋಡು. ಸಾಕ್ ಸಂತೇರು, ನಾನೇನು ಅಷ್ಟೊಂದು ಸುಂದರವಾಗಿದ್ದೀನಾ? ಮತ್ತಿನ್ನೇನು 32 ಬಿಟ್ಕೊಂಡು ನಗ್ತಾ ನಗ್ತಾ ಕಣ್ಣಲ್ಲೇ ಕೊಲ್ತೀಯಾ? ನೀನೇನ್ ಕಮ್ಮಿನಾ? ಅಲ್ಗೆ ಇಷ್ಟ ಕಣ್ಣಲ್ಲೇ ಕಲ್ತೀಯಾ?
ಯಾಕೋ ಫೋಟೋ ತೆಗ್ದಿದ್ದು? ನನಗೊಂದ್ ಫೋಟೋ ಬೇಕಾಗಿತ್ತು, ಅದಕ್ಕೆ ತೆಗ್ದೆ. ಕೇಳ್ಬಿಟ್ಟು ತೆಗಿಬೇಕಾಗಿತ್ತು. ಇದೊಳ್ಳೆ ಚೆನ್ನಾಗಾಯ್ತು ರೀ. ಈ ರಸ್ತೆಯಲ್ಲಿ ಫೋಟೋ ತೆಗೆದಕ್ಕೆ ನಿಮ್ ಪರ್ಮಿಷನ್ ಬೇಕಾ? ಇಷ್ಟಕ್ಕೂ ನಾನು ಫೋಟೋ ತೆಗ್ದಿತ್ತು ನಿಮ್ದಲ್ಲ, ಈ ಮರದ್ದು. ನೀನ್ ಸುಳ್ಳು ಹೇಳ್ತಾ ಇದ್ಯಾ? ನೀನ್ ತೆಗ್ದಿದ್ದು ನಮ್ಮಿಬ್ರು ಫೋಟೋನೇ. ಕಿರಣ್ ಹೋಗ್ಲಿ ಬಿಡು, ನೀನ್ ಯಾಕೆ ಗಾಬರಿ ಆಗ್ತೀಯಾ? ಕಾಮಿನಿ, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಏನ್ ಪ್ರಾಬ್ಲಮ್ ಆಗುತ್ತೆ? ನನ್ನ ಹೆಂಡತಿಗೆ ನಮ್ಮಿಬ್ರ ಬಗ್ಗೆ ಅನುಮಾನ ಬಂದಿದೆ. ಅಂದ್ರೆ ಇಲ್ಲಿರೋದು ಇವನ್ ಹೆಂಡತಿ ಅಲ್ಲ. ನಿನ್ ಹೆಂಡತಿಗೆ ಯಾವಾಗಿಂದ ಅನುಮಾನ ಶುರುವಾಯ್ತು? ನಾನು ನೀನು ಯಾವತ್ತಿಂದ ಲವ್ ಮಾಡಕ್ ಶುರು ಮಾಡಿದ್ವು ಅವತ್ತಿಂದನೇ ಅವಳಿಗೂ ಅನುಮಾನ ಶುರು ಆಗ್ಬಿಟ್ಟಿದೆ. ನಾನು ಯಾರ ಜೊತೆ ಓಡಾಡ್ತೀನಿ ಅಂತ ಕಂಡಿಡಿಯಕ್ಕೆ ಯಾರನ್ನೂ ಬಿಟ್ಟಿದ್ದಾಳಂತೆ. ಅವನೇ ಇರ್ಬೇಕು ಇವನು. ಹಾಗಿದ್ರೆ ಅವನು ಇವನೇನಂತ ನೈಸಾಗಿ ವಿಚಾರಿಸು. ಅಣ್ಣ, ಸ್ವಲ್ಪ ಬಾರಣ್ಣ ಇಲ್ಲಿ. ಏನು? ಏಯ್, ಯಾರೋ ನೀನು ಇಲ್ಲಿ ಕಳಿಸಿದ್ದು? ನಮ್ಮಿಬ್ರು ಫೋಟೋ ಯಾಕೋ ತೆಗ್ದೆ? ಫೋಟೋನ ಯಾರಿಗೋ ಕೊಡ್ಬೇಕಾಗಿತ್ತು, ಅದಕ್ಕೆ ತೆಗ್ದೆ. ಕ್ಯಾಮ್ರಾ ನಂದು, ನಾನ್ ಫೋಟೋ ತೆಗಿತೀನಿ. ಇದನ್ನೆಲ್ಲ ಕೇಳೋದಕ್ಕೆ ನೀವ್ ಯಾರ್ರಿ? ಹುಡುಗಿ ಜೊತೆ ಬಂದಿದ್ದೀರಾ ಅಂತ ಗೌರವ ಕೊಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ನೀನು ಅವ್ರು ಅಂತ ಕೇಳ್ತಿದ್ದೆ. ಅಣ್ಣ, ಈ ಫೋಟೋನ್ ಯಾರು ಕೊಡ್ಬೇಕಂತಿದ್ಯಣ್ಣ? ಮಿಸ್ಸಸ್ಗೆ. ಅಯ್ಯೋ, ನಾನ್ ಸತ್ತೆ. ನನ್ ಮಿಸ್ಸಸ್ ಫೋಟೋ ಕೊಡ್ತಾನಂತೆ. ಅಯ್ಯೋ, ಏನಾದ್ರೂ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಮ್ಮನೇಲಿ ಮದ್ವೆ ಆಗಿರೋನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ನನ್ನ ಪ್ರೆಗ್ನೆಂಟ್ ಬಿಡ್ತಾರೆ. ಯೋಚನೆ ಮಾಡ್ತಿದ್ಯಾ? ಕ್ಯಾಮ್ರಾ ಕಿತ್ಕೊಳ್ಳೋ. ಏಯ್, ಎಲ್ಲೋದ? ಯಾಕೋ ಬಿಟ್ಲ ಹಿಂಗೋಡ್ ಬರ್ತಾ ಇದ್ಯಾ? ಗೂಳಿ ಎಟ್ಟಿಸ್ಕೊಂಡ್ ಬಂತೇನಾ? ಇಲ್ಲ. ಮತ್ತೆ ನಾಯಿನ? ಇಲ್ಲ. ಮತ್ತೆ ಇನ್ನೇನ್ ಇಟ್ಸ್ಕೊಂಡ್ ಬಂತ? ಹುಡುಗಿ ಅಟ್ಟಿಸ್ಕೊಂಡ್ ಬಂದ್ರು ಕಣೋ. ಯಾಕೋ ಏನೋ ಮಾಡ್ದೆ? ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಫೋಟೋ ತೆಗ್ದೆ. ಅವ್ರಿಬ್ರು ಗಂಡ ಹೆಂಡತಿ ಅಲ್ಲ ಕಣೋ. ನಿನಗೆ ಹೆಂಗಪ್ಪ ಗೊತ್ತಾ? ಅವ್ರು ನಗ್ನಗ್ತಾ ಇದ್ರು. ನಗ್ನಗ್ತಾ ಇದ್ರೇನಾ? ಮದುವೆ ಆದ್ಮೇಲೆ ಹುಡುಗಿ ಜಾಸ್ತಿ ನಗಲ್ಲ. ಯಾಕೆ? ಮದುವೆಗೆ ಮುಂಚೆನೆ ನಗು ಎಲ್ಲ ಮುಗ್ದೋಗಿರತ್ತೆ. ಮದ್ವೆ ಆದ್ಮೇಲೆ ಏನಾಗುತ್ತೆ? ಹೆಂಡತಿ ಬಾಯಿ ದೊಡ್ಡದಿರತ್ತೆ, ಗಂಡನ ಬಾಯಿ ಮುಚ್ಚಿರತ್ತೆ. ಮತ್ತು ಆ ಹುಡುಗಿ ಫೋಟೋ ಸಖತ್ತಾಗಿ ಬಂದಿದೆ. ಮತ್ತೆ ತೋರ್ಸು. ಅಯ್ಯೋ, ಏನ್ ಮಾಡ್ತಿದ್ದೀರಪ್ಪ? ಒಂದ್ ಒಳ್ಳೆ ಫೋಟೋ ತೆಗ್ದಿದ್ದೀನಿ, ತೋರಿಸ್ತೀನಿ ಇರುಪಲ್ಲ. ಅಯ್ಯೋ, ಹಾಗೆಲ್ಲ ಓಪನ್ ಮಾಡ್ಬಾರ್ದಪ್ಪ. ಇನ್ನೂ 35 ಫೋಟೋ ತೆಗಿಬೇಕು. ಆಮೇಲೆ ರೀಲ್ ನ ಸ್ಟುಡಿಯೋ ಹೋಗಿ ಓಪನ್ ಮಾಡ್ಬೇಕು. ಹಾಗೆಲ್ಲ ಮಧ್ಯದಲ್ಲಿ ಓಪನ್ ಮಾಡ್ಬಾರ್ದು. ಆಗ್ಲೇ ಹೇಳಿದ್ದಲ್ಲಪ್ಪ. ನನಗ್ ಗೊತ್ತಿತ್ತು ಪಲ್ಲು, ಇವನಿಗೆ ಗೊತ್ತಾಗ್ಲಿ ಅಂತ ಕೇಳ್ದೆ. ಲೇ ಬಿಟ್ಲ, ನನ್ಗೊಂದ್ ಫೋಟೋ ತೆಗ್ಬಿಡ. ತೆಗಿಯಲ್ಲ ಹೋಗ. ನಂದೊಂದೇ ಒಂದು ಕಣ. ತೆಗಿಯಲ್ಲ ಹೋಗ. ತೆಗೀದೇ ಇದ್ರೆ ಬೇಡ ಬಿಡು. ನೀನ್ ಕ್ಯಾಮ್ರಾ ಎಲ್ಲಿಟ್ಟಿರ್ತೀಯ ಅಂತ ಗೊತ್ತು, ನಾನೇ ತೆಕ್ಕೊಳ್ತೀನಿ. ಅವ್ರ ಫೋಟೋನ ಅವರೇ ತಕ್ಕೊಳಕ್ ಆಗಲ್ಲ. ಕ್ಯಾಮ್ರಾನ ಜಾಜಿ ಅವ್ರ ಕೈ ಕೊಡ್ತೀನಿ, ಅವ್ರು ನನ್ನ ಫೋಟೋ ತೆಗಿತಾರೆ. ಕ್ಯಾಮ್ರಾ ಸಿಕ್ಕಿದ್ರೆ ತಾನೆ. ಇದು ಪಾಂಡ್ರಂಗ್ ಬಾವ ಕೊಡ್ಸಿದ್ದು. ಪದ್ದು, ನಮ್ಮ ಯಜಮಾನ್ರು ಶೋಕಿಂಗ್ ಫೋಟೋ ತೆಗಿತಾ ಇಲ್ಲ. ಅವರು ದೊಡ್ಡ ಫೋಟೋಗ್ರಾಫರ್ ಆಗಿ ಹೆಸರು ಮಾಡ್ಬೇಕು ಅಂತಿದ್ದಾರೆ. ನೀನ್ ಅದಕ್ಕೆ ಕಲ್ಲು ಹಾಕ್ತೀಯಾ? ಸಾರಿ ಕಣೋ ಬಿಟ್ಲ, ನನ್ಗೆ ಫೋಟೋ ಬೇಕಾದಾಗೆಲ್ಲ ನಾನು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೀನಿ. ರೀ, ಎದ್ ಬಂದ್ ಬಿಳಿ ಬಣ್ಣ ಹಚ್ಕೊಳ್ರಿ. ಮೇಡಮ್ ಅವರೇ, ಇವತ್ತು ಗುರುವಾರ, ಬಣ್ಣ ಹೊಡೆಯೋ ಹಾಗಿಲ್ಲ. ತಲೆಗ್ ಬಣ್ಣ ಹಚ್ಕೊಳಕ್ಕೆ ಯಾವ ವಾರ ಆದ್ರೇನು? ಮೇಡಮ್ ಅವರೇ, ನೀವಿವತ್ತು ಯಾವುದೇ ಕಾರಣಕ್ಕೂ ನಮ್ಮ ತಲೆಗೆ ಬಣ್ಣ ಹೊಡೆಯೋ ಹಾಗಿಲ್ಲ. ಯಾಕೆ? ಮೇಡಮ್ ಅವರೇ, ನೀವು ನನ್ನನ್ನು ಮುದ್ಕಪ್ಪನ ಮಾಡಿ ಆಚೆ ತಳ್ಳಿದ್ರೆ ನೋಡಿ ಜನಗಳು ಏನ್ ಅನ್ಕೋತಾರೆ? ಈ ಜನಗಳು ಹಾಳಾಗೋಗ್ಲಿ. ಆ ರಾಜೇಶ್ವರಿ ನೋಡ್ಬಿಟ್ರೆ ನನ್ನ ಬಗ್ಗೆ ಏನ್ ಅನ್ಕೋತಾಳೆ? ರಾಜೇಶ್ವರಿ ನಿಮ್ಮನ್ ಮಾತಾಡ್ಸ್ಬಾರ್ದು ಅಂತಾರೆ. ನಿಮ್ ತಲೆಗ್ ಬಿಳಿ ಬಣ್ಣ ಹಚ್ತೀನಿ ಅಂದಿದ್ದು. ಎದ್ ಬನ್ರಿ. ಅಯ್ಯೋ, ಬನ್ರಿ ಸುಮ್ನೆ. ಮೇಡಮ್ ಅವರೇ, ಈಗ ನೀವು ದಬ್ಬಾಳಿಕೆ ಮಾಡಿ ನನ್ಗೆ ತೊಂದರೆ ಕೊಟ್ರೆ ನಾನು ನನ್ನ ಕಷ್ಟನೆಲ್ಲ ಹೋಗಿ ಆ ರಾಜೇಶ್ವರಿ ಹತ್ರ ಹೇಳ್ಕೊಂಡ್ಬಿಡ್ತೀನಿ. ಆಮೇಲೆ ಮಹಿಳಾ ಸಮಾಜದಲ್ಲಿ ನಿಮ್ಮ ಮಾನ ಮರ್ಯಾದೆನೆಲ್ಲ ಹರಾಜಾಕ್ಬಿಡ್ತಾಳೆ ಅಷ್ಟೇ. ಆ ರಾಜೇಶ್ವರಿ ಏನಾದ್ರೂ ನನ್ ಮಾನ ಮರ್ಯಾದೆ ಹರಾಜ್ ಹಾಕಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ಬಿಡ್ತೀರಾ? ಒಳ್ಳ ಬೇಷ್ ಕಂಡ್ಲೆ ಬಿಟ್ಲ, ನಿನಗೆ ಕ್ಯಾಮ್ರಾ ಕೊಡ್ಸಿದ್ಕು ಸಾರ್ಥಕವಾಯ್ತು ಬಿಡ. ಅದಕ್ಕೆ ಚೆನ್ನಾಗಿ ಕತ್ತಿಸುತ್ತೀರಾ. ಸಖತ್ತಾಗಿತ್ತು ಫೋರ್ಸು. ಯಾಕೋ ಆ ಫೋಟೋ ತಂದೆ? ಆ ಫೋಟೋ ನೋಡಿದವರು ನಾನು ನನ್ ಗಂಡನ್ ಕತ್ತಿಸ್ಕಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ ಅಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಆಕ್ಚುಲಿ ನನಗೆ ಕೋಪ ಇದ್ದಿದ್ದು ರಾಜೇಶ್ವರಿ ಮೇಲೆ. ಲೇ ಬಿಟ್ಲ, ಒಳ್ಳೆ ಕೆಲಸನೇ ಮಾಡಿದೆ ಕಣ. ಆ ಫೋಟೋ ತೋರಿಸ್ತಿದ್ದಂಗೆ ತಂದು ನನ್ನ ಕೈ ಕೊಡ. ನಾನು ತಗೊಂಡೋಗ ಆ ರಾಜೇಶ್ವರಿ ಕೈ ಕೊಟ್ರೆ ಅಯ್ಯೋ ಗಂಡನ್ ಕೊಲ್ತಾಳಪ್ಪೋ ಅಂತ ಸಂಘದವ್ರನ್ನೆಲ್ಲ ಎತ್ಕಡ್ತಾಳೆ. ನನಗೆ ಈ ಸಂಸಾರ ಬಂಧನದಿಂದ ಮುಕ್ತಿ ಸಿಕ್ಕುತ್ತೆ. ಯಾರಿವತ್ತು ತಿಂಡಿ ಮಾಡಿದ್ದ? ನಾನೇ ಯಜಮಾನ್ರೆ. ಯಾಕೆ ಕೇಳ್ತಾ ಇದ್ದೀರಾ? ಏನು ಸ್ಪೂನ್ಗೆ ಹಸಿಮೆಣಸಿನಕಾಯಿ ಸಿಗ್ತಾ ಇದೆ? ಮೆಣಸಿನ್ಕಾಯಿನ ನಾನೇ ಹಾಕಿದ್ದು. ಇನ್ನೇನ್ ನಿಮ್ಮ ಅಕ್ಕ ಬಂದು ಹಾಕ್ತಾಳೆ? ಅಡಿಗೆ ನೀನ್ ಮಾಡಿದೆ ಅಂದ್ಮೇಲೆ ನೀನ್ ತಾನೇ ಹಾಕ್ಬೇಕು. ಯಾಕೆ ಹಾಕಿದ್ದು ಅಂತ ಕೇಳ್ತಾ ಇರೋದು. ಅದು ನೀವ್ ಒಂದೊಂದ್ ಮೆಣಸಿನ್ಕಾಯಿನ ತಿನ್ಬೇಕಾದ್ರೆ ಅಂತಿರ್ತಿರಲ್ಲ, ಅದ್ ನಂಗೆ ತುಂಬಾ ಇಷ್ಟ. ಜಾಸ್ತಿ ನೋಡ್ಲಿ ಬೇಡ. ಏನು ಯಜಮಾನ್ರೆ, ಇವತ್ ಸಾಯಂಕಾಲ ಸ್ಪೆಷಲ್ ಆಗಿ ತಿಂಡಿ ಮಾಡ್ಬೇಕು ಅಂತ ಇದೀನಿ.
ಯಾರ ನೆಗದ್ ಬಿದ್ರು ಅಂತ ಯಜಮಾನ್ರೆ, ನೀವು ಈ ಮನೆ ಅಳಿಯಂಗೆ ಕೆಲಸ ಕೊಡ್ಸಿ ಜೀವನಕ್ಕೆ ದಾರಿ ತೋರಿಸಿದ್ರಲ್ಲ, ಅದೇ ಖುಷಿಗೆ ಸ್ಪೆಷಲ್ ಆಗಿ ತಿಂಡಿ ಮಾಡ್ತಾ ಇದೀನಿ. ಸಾಯಂಕಾಲ ಬೇಗ ಬಂದ್ಬಿಡಿ. ಈ ಮಾತನ್ನ ನನಗೆ ಜಾಜಿ ಮೇಡಮ್ ಅವರು ಹೇಳಿಲ್ಲ, ನೀನೇನ್ ಹೇಳೋದು? ಅಯ್ಯೋ, ಜಾಜಿ ಅಂಟಿನ ಅವ್ರಿಗೆ ನಿಮ್ ಬಗ್ಗೆ ಅಷ್ಟಕ್ಕಷ್ಟೇ ಬಿಡಿ. ಯಾವತ್ತಾದ್ರೂ ನಿಮ್ನ ಗಂಡನ ತರ ನೋಡ್ಕೊಂಡಿದಾರ? ನಿಮ್ ಬಗ್ಗೆ ನನ್ಗಿರೋಷ್ಟು ಪ್ರೀತಿ. ಹೊಡ, ಅದು ಪ್ರೀತಿ ಅಲ್ಲ ಗುಂಡಮ್ಮ, ಕಾಳಜಿ. ಏನೋ ಮಾಡ್ದೆ ಬಾವ, ನೀವು ಚಂಪನ್ ಕೆನ್ನೆ ಹಿಂಡಿರೋ ಫೋಟೋ ತೆಗೆದೆ. ಬಿಟ್ಟಲ್ಲ, ನಾನು ಆ ಕ್ಯಾಮ್ರಾ ತಂದು ಕೊಟ್ಟಿರೋದು ಮನೇಲಿ ಇರೋ ಫೋಟೋ ತೆಗಿಯೋಕೋ ಅಥವಾ ಆಚೆ ಕಡೆ ಹೋಗಿ ಫೋಟೋ ತೆಗೆದು ದುಡಿಮೆ ಮಾಡ್ಲಿ ಅಂತ. ಈ ಫೋಟೋನ ಏನಾದ್ರು ಅಪ್ಪಿ ತಪ್ಪಿ ನಮ್ಮ ಜಾಜಿ ಮೇಡಮ್ ಅವ್ರು ಏನಾದ್ರು ನೋಡ್ಬಿಟ್ರೆ ಏನು? ನಾನು ಆಗ್ಲೇ ನೋಡಿ ಆಯ್ತು. ಈ ಫೋಟೋದ ಒಂದು ಕಾಪಿ ನಂಗೂ ಕೊಡ. ನನ್ಗೂ ಒಂದು ಕಾಪಿ ಕೊಡೋ. ಮೇಡಮ್ ಅವ್ರೆ, ಈ ಫೋಟೋ ತಗೊಂಡು ತಾವೇನ್ ಮಾಡ್ತೀರಾ ಬಿಡಿ. ನಿಮ್ ಸಂಬಂಧಿಕರನ್ನೆಲ್ಲ ಕರೆದು ಪಂಚಾಯತಿ ಇಡ್ತೀನಿ. ಅಲ್ರಿ, ನನ್ನ ಮದುವೆ ಆಗಿ ಇಷ್ಟು ದಿವಸ ಆಯ್ತು, ನನ್ ಕೆನ್ನೆನ್ ಒಂದೇ ಒಂದ್ಸಲ ಆದ್ರೂ ಚಿವುಟಿದ್ದೀರಾ? ರೇಗಿಸಿದೀರಾ? ಹೋಗಿ ಬಾರಿ ಅಂತ ಏಕವಚನದಲ್ಲಿ ಕರೆದಿದ್ದೀರಾ? ಇದನ್ನೆಲ್ಲ ನಿಮ್ ಸಂಬಂಧಿಕರ ಮುಂದೆ ಹೇಳಿ ನಿಮ್ ಮಾನ ಮರ್ಯಾದೆ ಹರಾಜಾಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಜಾಜಿನೇ ಅಲ್ಲ. ಅಯ್ಯೋ, ಏನು ಮಾಡ್ಬಿಟ್ಟಮ್ಮ ನನ್ನ ಮಗನ್ನ? ಮಾಡ್ತಿರೋದೆಲ್ಲ ನಿಮ್ ಮಗನೇ. ಈ ಮನೇಲಿ ಮನೆ ಕೆಲಸದೊಳಗಿರೋಷ್ಟು ಮರ್ಯಾದೆ ನನಗಿಲ್ಲ. ಇವ್ರ ಚಕ್ಕಂದೆಲ್ಲ ಈ ಚಮ್ಮನ್ಗೆ ಮೀಸಲಾಗೋಯ್ತು. ನನ್ ಕಣ್ಣೆದ್ರಿಗೆ ಇವಳು ಕೆನ್ನೆ ಹಿಂಡ್ತಾರಲ್ಲ, ತಾಯಿಯಾಗಿ ಮಗನ ಒಂದ್ ಬುದ್ಧಿ ಮಾತು ಹೇಳ್ಬಾರ್ದ? ಏನ್ ಮಾಡೋದಕ್ಕಾಗತ್ತಮ್ಮ, ನನ್ನ ಮಗನ್ಗೆ ಇನ್ನೂ ಚಿಕ್ಕ ವಯಸ್ಸು. ಮನಸ್ಸು ಯಾವ ಕಡೆ ವಾಲುತ್ತೋ ಆ ಕಡೆ ಹೋಗ್ತಾನಪ್ಪ. ಮನಸ್ಸನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದೆಯಾ? ಇಲ್ಲ ಅವನ ಜೊತೆ ಸಂಸಾರ ಮಾಡೋದಕ್ಕಾಗತ್ತಾ? ನೀನೇ ಹೇಳಮ್ಮ. ಇಂಥ ಭಿನ್ನಾಡದ ಮಾತಿಗೆ ತಾಯಿ ಮಗನ ಹತ್ರ ಏನು ಕಡಿಮೆ ಇಲ್ಲ. ಆ ಫೋಟೋ ನನ್ನ ಕೈಗೆ ಬರ್ಲಿ, ಆಮೇಲೆ ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ. ಮೇಡಮ್ ಅವ್ರೆ, ನೀವು ಕತ್ ಹಿಚ್ಚಿಕ್ತಾ ಇರೋ ಫೋಟೋ ನನ್ನ ಕೈಗೆ ಬರ್ಲಿ, ಆಮೇಲೆ ನಿಮ್ಗೂ ಒಂದ್ ಗತಿ ಕಾಣಿಸ್ತೀನಿ. ಏಯ್ ಜಾಜಿ, ಮುಗೀತು ನಿನ್ ಕತೆ. ಯಾರು? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿನ್ ಗಂಡನ್ಗೆ ನೀನು ಕತ್ತಿಸಕ್ಕಿಯಂತೆ. ಸುಳ್ಳು. ಕೈಯಲ್ಲಿ ಫೋಟೋ ದಾಖಲೆ ಇಟ್ಕೊಂಡೇ ನಾನು ಮಾತಾಡ್ತಾ ಇರೋದು. ಅಂದ್ರೆ ನೀನ್ ರಾಜೇಶ್ವರಿನಾ? ಹೌದು, ನಾನೇ ರಾಜೇಶ್ವರಿ. ನಾಳೆ ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇದೆ. ಫೋಟೋನ ಎಲ್ರಿಗೂ ಒಂದೊಂದು ಕಾಪಿ ಮಾಡಿಸ್ಕೊಡ್ತೀನಿ. ಗಂಡನ್ ಕತ್ತಿಸ್ಕೊ ಹೆಂಡತಿನೂ ಈ ದೇಶದಲ್ಲಿದ್ದಾಳೆ ಅನ್ನೋದು ಜಗಜ್ಜಾಹೀರಾಗಿ. ಅದರಿಂದ ನಿನ್ಗೇನೆ ಸಿಗುತ್ತೆ? ಇನ್ಯಾವತ್ತು ನೀನು ಪ್ರೆಸಿಡೆಂಟ್ ಸ್ಥಾನಕ್ಕೆ ಚುನಾವಣೆ ನಿಲ್ಲಕ್ಕಾಗೋದಿಲ್ಲ. ಇದನ್ನ ಪೋಸ್ಟರ್ ಮಾಡಿಸ್ತೀನಿ, ಗೋಡೆಗಳ ಮೇಲೆಲ್ಲ ಅಂಟಿಸ್ತೀನಿ. ಕನ್ಸು. ಯಾವುದೇ ಕಾರಣಕ್ಕೂ ಆ ಫೋಟೋಗಳು ರಾಜೇಶ್ವರಿ ಕೈಗೆ ಸಿಗ್ಬಾರ್ದು. ಅದನ್ನು ಕದಿಲೇಬೇಕು. ಮೊದ್ಲೇ ಹೇಳ್ಬೇಕಾಗಿತ್ತು. ಅದ್ ಬಿಟ್ಟು ಕ್ಯಾಮ್ರಾ ಕದಿಯಕ್ಕೆ ರೂಮ್ಗೆ ಬಂದ್ಬಿಡೋದ? ರಾತ್ರಿ ಹೊತ್ತು ಮತ್ತೊಬ್ಬರ ರೂಮಿಗೆ ಬರಕ್ ನಾಚಿಕೆ ಆಗಲ್ಲ? ನಮ್ಮದು ಎಂಥ ವಂಶ, ಗಂಡುಗಲಿ ವಂಶ. ಇದುವರೆಗೂ ನಮ್ಮ ವಂಶದಲ್ಲಿ ಕಳ್ಳನು ಇರಲೇ ಇಲ್ಲ. ಈಗ ಯಾರು ಕಳ್ರು? ಸುಮ್ನೆ ನಿಂತ್ಕೊಳ್ಳ, ನಿಂಗೆ ಗೊತ್ತಾಗಲ್ಲ. ಅಂತ ಕಳ್ಳನ್ನ ಮನೇಲಿ ಇಟ್ಕೊಳ್ಳೋದು ನನಗಿಷ್ಟನೇ ಇಲ್ಲ. ಯಾರು ಕಳ್ರು? ಏನು ಕಳ್ತನ ಆಯ್ತು? ನೀ ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳ, ನೀನ್ ಯಾತಕ್ಕ ತಲೆ ಹಾಕ್ತೀಯ? ಅಲ್ಲ ಪಣ್ಮಂತ, ಈಗ ಸಭೆ ಕರೆಸಿ ವಿಚಾರಣೆ ಮಾಡಿಸೋ ಬದಲು ಕಳ್ರು ಯಾರು ಅಂತ ನನಗೆ ಡೈರೆಕ್ಟ್ ಆಗಿ ಹೇಳಿದ್ರೆ ನಾನೇ ಹೋಗಿ ಚಚ್ಬಿಡಲ್ವಾ? ಯಜಮಾನ್ರೆ ಹೇಳ್ತಿದ ತಾನೆ, ಬಾಯಿ ಮುಚ್ಕೊಂಡು ನಿಂತ್ಕೊಳಕ್ ಕಲ್ತ್ಕೋ. ಕಳ್ಳ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಂದು ಇದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ಸುಮ್ಮನೆ ಹೇಳು. ಇನ್ನೊಬ್ಬರ ರೂಮಿಗೆ ಹೋಗಿ ಕದಿಯೋದು ಅಂದ್ರೆ ಏನ್ ಅರ್ಥ? ಇಂಥ ಕೆಟ್ಟ ಗುಣಗಳಿರೋನ್ನ ಮನುಷ್ಯರು ಅಂತಲ್ಲ. ಮತ್ತು ಇದು ನಿನ್ ಸಂಬಂಧಪಟ್ಟಿದ್ದಲ್ಲ, ಸುಮ್ನೆ ನಿಂತ್ಕೋ. ಹೌದಾ? ಹಾಗಿದ್ರೆ ಪರವಾಗಿಲ್ಲ. ಅಲ್ಲಮ್ಮ, ನನ್ ರೂಮಿಗೆ ರಾತ್ರಿ ಹೊತ್ತು ಯಾರ್ಯಾರೋ ಬಂದ್ರೆ ಏನ್ ಸೇಫ್ಟಿ ಉಳಿತು? ದೇವ್ರು ಕೊಟ್ಟ ತಂಗಿ, ನೀನ್ ಏನಮ್ಮ ಹೇಳ್ತಾ ಇದೀಯಾ? ಈ ಮನೆಯಲ್ಲಿ ಈ ತರ ಕಳ್ತನ ಆಗೋದಾ? ರೂಮಿಗೆ ನುಗ್ಗೋದು, ಕಳ್ತನ ಮಾಡೋದು. ಇದು ಹೀಗೆ ಆದ್ರೆ ನಾವು ರಾತ್ರಿ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡೋದು ಹೇಗೆ? ಪಾಂಡುಲಂಗ, ಇವಳ ಪ್ರಶ್ನೆಗೆ ಉತ್ತರ ಕೊಡ. ಹೌದಣ್ಣ, ನನ್ ಪ್ರಶ್ನೆಗೆ ಉತ್ತರ ಕೊಡು, ಇಲ್ಲಾಂದ್ರೆ 5 ಕೋಟಿ ಕೊಟ್ಬಿಡು. ಈ ಮನೆಯಲ್ಲಿ ನೀನು ನಿನ್ ಹೆಂಡತಿ ದೇವ್ಗಳ ತರ ಇದ್ಬಿಡಿ. ನನಗ್ ಬರ್ತಾರ ಸಿಟ್ಟಲ್ಲಿ ನಾನೇನು ಮಾತಾಡದೆ ಸುಮ್ಮನೆ ಇದ್ದೀನಿ. ಮಾತಾಡಮ್ಮ, ಮಾತಾಡು, ಅದಕ್ಕೇನಂತೆ? ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ಈ ಬಿಟ್ಲ ನಮ್ ಫೋಟೋ ತೆಗ್ದಿದ್ದ. ಅದಕ್ಕೆ ಆ ಕ್ಯಾಮ್ರಾ ಕದಿಬೇಕು ಅಂತ ಹೋಗಿದ್ದೆ.
ಮೇಡಮ್ ಅವರೇ ಆ ಕಳ್ಳಿಯು ತಾವೆಯೋ ಅದೇನು ಚಚ್ಬಿಡ್ತೀನಿ ಎಂದಲ್ಲ ಚಚ್ಚಪ್ಪ. ನೀನಾಗಿದ್ರೆ ಅದೇ ಕೆಲಸ ಮಾಡ್ತಿದ್ದೆ. ಜಾಜಿ ಅವರಲ್ವಾ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅಲ್ಲ ಜಾಜಿ ಅವರೇ, ನೀವ್ಯಾಕೆ ಇಂಥ ಕೆಲಸ ಮಾಡಕ್ ಹೋದ್ರೆ 200 ರೂಪಾಯಿ ಕೊಟ್ಟಿದ್ರೆ ನಾನೇ ಕತ್ಕೊಡ್ತಿದ್ದಲ್ಲ. ಇವಳು ಕದಿಯಕ್ಕೆ ಹೋಗಿದ್ದಕ್ಕೆ ಶಿಕ್ಷೆ ಏನು ಗೊತ್ತಾ? ಏನ್ ಹೇಳಿ ಅತ್ತೆ? ಇವತ್ತು ರಾತ್ರಿ ಜಾಜಿಗೆ ಊಟ ಇಲ್ಲ, ಉಪವಾಸ ಬಿದ್ದಿರಲಿ. ಆಯ್ತು, ತಟ್ಟೆ ತುಂಬಾ ದಿನ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಖರ್ಜೂರ ಕೊಟ್ರೆ ಒಂದಿನ ಏನು ಇಡೀ ತಿಂಗಳು ಉಪವಾಸ ಮಾಡ್ತೀನಿ. ಪ್ಲೀಸ್ ಕಣೋ, ಹೇಗಾದ್ರೂ ಮಾಡಿ ಆ ವಿಟ್ಲನ ಹತ್ರ ಕ್ಯಾಮ್ರಾ ಕದ್ಕೊಂಬಂದ್ಕೊಡೋ. ಸುಮ್ಮನೆ ಕದ್ಕೊಂಬರಕ್ಕಾಗಲ್ವೇ? ಪಲ್ಲು ಫೋಟೋ ತೆಗೆಯೋದಕ್ಕೆ ಸುಂದರವಾದ ಮುಖಗಳೇ ಸಿಗ್ತಾ ಇಲ್ಲ. ನೀವು ಮನುಷ್ಯರ ಫೋಟೋ ತೆಗೆಯೋದಕ್ಕಿಂತ ಪ್ರಾಣಿ ಪಕ್ಷಿಗಳ ಫೋಟೋ ತೆಗೆದ್ರೆ ತುಂಬಾ ಒಳ್ಳೇದಪ್ಪ. ಅದೇ ಹೇಗೆ ಹೇಳ್ತೀಯಾ? ನೀವು ಪ್ರಾಣಿ ಪಕ್ಷಿಗಳ ಫೋಟೋನ ಪೇಪರ್ನವ್ರಿಗೆ ಕೊಟ್ರೆ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ಸರಿ, ಹಾಗಾದ್ರೆ ನಾಳೆಯಿಂದ ಬರೀ ಗೂಬೆಗಳ ಫೋಟೋನೇ ತೆಗಿತೀನಿ. ಪಲ್ಲು, ನಿನ್ನ ಒಂದ್ ಆಂಗಲ್ ಇಂದ ನೋಡಿದ್ರೆ ಒಂದ್ ಪ್ರಾಣಿ ತರ ಕಾಣಿಸ್ತೀಯಾ? ಜಿಂಕಿನಪ್ಪ. ಅಲ್ಲ, ಟಗರು. ಕಳ್ಳ 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 ಕಳ್ಳ. ಅದು ನೀನ್ ಕದಿಯಕ್ ಬಂದ್ಯಾ? ಇಲ್ಲ, ಜಾಜಿ ಅವ್ರಿಗೆ ಇದ್ರಲ್ಲಿರೋ ಫೋಟೋ ಬೇಕಿಂತಂತೆ, ಅದಕ್ಕೆ. ಮಸಾಲೆ ದೋಸೆಗೆ ದುಡ್ಡು ಕೊಟ್ರೆ ಎಂತ ಕೆಲಸ ಬೇಕಾದ್ರೂ ಮಾಡ್ತೀಯಲ್ಲ, ಅವ್ರು ಕದ್ದಿದ್ದಾಯ್ತು, ಈಗ ನೀನ್ ಶುರು ಮಾಡ್ಕೊಂಡ್ಯಾ? ಮೊದ್ಲು ನೀನ್ ನನ್ನ ಕ್ಲೋಸ್ ಫ್ರೆಂಡ್ ಅಂತ ಸುಮ್ಮನೆ ಇದ್ದೀನಿ. ಮತ್ತೆ ಕದಿಯೋದಕ್ಕೆ ಬಂದ್ರೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೋಡಪ್ಪ, ಗುಡ್ಸೋಕೆ, ಸಾಲ್ಸೋಕೆ, ಈ ದುಮ್ಮು ಧೂಳು ಹೊಡೆಯೋಕೆ, ಇಂಥ ಕೆಲ್ಸಕ್ಕೆಲ್ಲ ಸಂಬಳ ಅಂತ 300 ರೂಪಾಯಿ ಕೊಡ್ತೀನಿ. ಸರಿನಾ? 300 ರೂಪಾಯಿನ ಮಾತೃಶ್ರೀ? 300 ಅಂದ್ರೆ ದಿನಕ್ಕೆ 10 ರೂಪಾಯಿ ಆಯ್ತು. ಇದಕ್ಕೂ ನಮಗೆ ಕೆಲಸದವ್ರಿಗೆ ಯಾಕೆ ಬೇಕು? ಮನೆ ಕೆಲಸ ಎಲ್ಲ ಮಾಡೋದಕ್ಕೆ ಚಂಪ ಇಲ್ವಾ? ಏನು ಯಜಮಾನ್ರೆ, ನೀವೊಬ್ರು ಬಾಕಿ ಇದ್ರಿ ಇದನ್ನ ಹೇಳೋದಕ್ಕೆ. ನೀವು ನನ್ನ ಕೆಲ್ಸದವಳು ಅಂತ ತೀರ್ಮಾನ ಮಾಡ್ಬಿಟ್ರಾ? ಲೇ ಚಂಪ, ಮನೆ ಕೆಲಸದವ್ರನ್ನ ಮನೆ ಕೆಲಸದವ್ರು ಅಂದೆ ಇನ್ನೇನು ಹೇಳ್ಬೇಕು? ಏ ಪಾಂಡುರಂಗ ಗಂಡುಗಲಿ, ತಾವ್ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಏನು ಗಂಡುಗಲಿ ಅಂತ ಏನು ಬಂತು ಅದೇನು ಅಂತ ಹೇಳಿ ಮಾತೃಶ್ರೀ. MSc ಕೈಲಿ ಗುಡ್ಸೋದು, ಸಾಲ್ಸೋದು ಇಂಥ ಕೆಲಸಗಳನ್ನ ನಾನು ಮಾಡ್ಸಲ್ಲ. ಸರಿಯಾಗಿ ಹೇಳಿದ್ರಿ ಅತ್ತೆ, ನನ್ಗಂತೂ ಅಡ್ಗೆ ಮನೆ ಕೆಲ್ಸನೇ ಸಾಕಾಗೋಗುತ್ತಪ್ಪ. ಇನ್ನು ನಿನ್ ಹೆಂಡತಿಗೂ ಶರೀರ, ಸೊಂಟ ಎಲ್ಲ ಒಂದೇ ಆಗ್ಬಿಟ್ಟಿದೆ. ಅಕಸ್ಮಾತ್ ಗುಡ್ಸೋಕೆ ಅಂತ ಬಗ್ಗದ್ಲು, ನೆಟ್ಟಿಗೆ ಮಾಡಕ್ಕೆ 3 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕಾಗುತ್ತೆ. ಅದಕ್ಕಿಂತ 300 ರೂಪಾಯಿ ಕೊಡೋದು ವಾಸಿ ಅಲ್ವೇನೋ? ಅದೆಷ್ಟು ಸಲ ಕೇಳ್ಕೊಂಡು, ಅದೆಷ್ಟು ಸಲ ನನ್ನ ಕಾಲಿಗೆ ಬಿದ್ದೋ ಕಾಲಿಗೆ ಗೊತ್ತಿಲ್ಲ. ಅಯ್ಯಯ್ಯೋ, ಬೇಡಪ್ಪ ಬೇಡಪ್ಪ, ಜಾಸ್ತಿ ನಮಸ್ಕಾರ ಮಾಡಿದ್ರೆ ನನ್ನ ಕಾಲು ಸೌದು ಹೋಗ್ಬಿಡುತ್ತೆ. ಏನೋ ನಿಮ್ಮನ್ನೇ ನಂಬಿದ್ದೀನಿ. 2 ಹೊತ್ತು ಊಟ ಕೊಡ್ರೆ ಸಾಕು, ಸಂಬಳ ಆಗ್ಲಿಲ್ಲ ನಿಮ್ ಇಷ್ಟ. ಒಂದು 3 ತಿಂಗಳು ಕೆಲಸ ಮಾಡಿ ನೋಡು, ಆಮೇಲೆ ಸಂಬಳ ಫಿಕ್ಸ್ ಮಾಡ್ತೀನಿ. ಇಷ್ಟ ಹೇಳಿದ್ರಲ್ಲ, ಅಷ್ಟು ಸಾಕು. ಇನ್ ನೋಡಿ ನನ್ನ ಕೆಲ್ಸನ. ಅಯ್ಯೋ, ನನ್ನ ಕಣ್ಣು. ಹ, ಮಾಡು ಮಾಡು. ವಿಠಲ್ ಮಹಾರಾಜ್ ಬನ್ನಿ ಇಲ್ಲಿ. ಏನ್ ಬಾವಾ? ಅದು ನಾನು ಚಂಪಾಳ ಕೆನ್ನೆ ಹಿಂಡ್ತಾ ಇದ್ನಲ್ಲ ಆ ಫೋಟೋ. ಸಖತ್ತಾಗಿ ಬಂದಿರತ್ತೆ. 36 ಫೋಟೋ ಹಾಕ್ತಿದ್ದಾಗೆ ನಾನೇ ಸ್ಟುಡಿಯೋಗೆ ತಗೊಂಡೋಗಿ ವಾಶ್ ಮಾಡಿಸಿ ನಿಮ್ ಸೈಜಲ್ಲೇ ಪ್ರಿಂಟ್ ಹಾಕ್ಸ್ಬಿಡ್ಲಾ? ಗೊತ್ತಾಯ್ತು. ನಿಮ್ಗೆ ಕತ್ ಹಿಸ್ಗಿರೋ ಫೋಟೋ ಬೇಕು ತಾನೆ? ಫೋಟೋ ಅಷ್ಟೇ ಅಲ್ಲ, ನೆಗೆಟಿವ್ ಬೇಕು. ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳು, ಬೇಕಾದ್ರೆ ಈಗಲೇ ಕೊಡ್ತೀನಿ. ಅಲ್ಲೇ ಅದಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ಹೇಳು, ನಾನು ದುಡ್ಡು ಕೊಡ್ತೀನಿ. ಆದ್ರೆ ಆ ಕೆನ್ನೆಯಿಂದ ಫೋಟೋ ನೆಗೆಟಿವ್ ಕೊಡು, ಹಾಳು ಮಾಡಿ ಸಾಕು. ಏನು ಯಜಮಾನ್ರೆ, ನಿಮ್ ನೆನಪಿಗೋಸ್ಕರ ಆ ಫೋಟೋ ನನಗೆ ಕೊಡ್ಸಿ. ನಾನು ಸತ್ತಾಗಿದ್ದೀನಿ. ಆ ಫೋಟೋ ನನಗೆ ಬೇಕು. ಏ ವಿಟ್ಲ, ನನಗೆ ಬೇಕು ಕಣ. ನನಗೆ ಬೇಕು ಕಣ. ನನಗೆ ತಂದ್ಕೊಡು. ನನಗೆ ನನಗೆ ಕೊಡು. ಕೊಡ್ಬೇಕು. ಪಲ್ಲು ಹೆಸರು ಚೆನ್ನಾಗಿ ವರ್ಕೌಟ್ ಆಗತ್ತೆ. ಹೇಗಾದ್ರೂ ಮಾಡಿ ಆ ಕ್ಯಾಮ್ರಾನ ಲಟ್ಟಾಯಿಸ್ಬೇಕು. ಇಲ್ಲಾಂದ್ರೆ ನನ್ನ ಕಾಮಿನಿ ವಿಷಯ ನನ್ನ ಫ್ಯಾಮಿಲಿ ಗೊತ್ತಾಗ್ಬಿಡುತ್ತಲ್ಲಪ್ಪ. ನೀನ್ ಯಾವಾಗ ಬಂದೆ ಮನೆಗೆ? ಕ್ಯಾಮ್ರಾ ಕದಿಯೋಣ ಅಂತ ಬಂದೆ. ನಾನು ಕೊಡಲ್ಲ. ಅಯ್ಯೋ, ಕ್ಯಾಮ್ರಾ ಹೊಡೆದೋಯ್ತು. ನನಗೆ ಬೇಕಾಗಿರೋ ಫೋಟೋ ಹಾಳಾಗೋಯ್ತು. ನನ್ನ ಫೋಟೋನು ಹಾಳಾಗೋಯ್ತು. ನನ್ನ ಫೋಟೋನು ಹಾಳಾಗೋಯ್ತು. ಎಲ್ಲಿ ಹಾಳಾಗೋಯ್ತು? ನೀವು ಹೊಡೆದಿರೋದು ಬರೀ ಕ್ಯಾಮ್ರಾ